ಶಶಿ, ಎಲ್ಲಿದೆಯೇ? ಏನ್ ಮಾಡ್ತಿದೀಯೇ? ಯಾರು ಒಳಗ್ ಬರ್ರಿ ಇದೀನಿ. ಅಲೆ ಇವಳ ನನ್ನನ್ನೇ ಯಾರು ಅಂತ ಕೇಳ್ತಾಳಲ್ಲ. ಇವಳೇ ನನ್ನ ಧ್ವನಿ ಏನು ಗೊತ್ತಿಡಿಲಿಲ್ಲೇ. ಇರ್ಲಿ ಇರ್ಲಿ, ಇನ್ನು ಹೊಸ್ತಾ ಬಂದದಾಳೆ. ಸುದರ್ಶನ್ ನಾನೇನೆ. ನಾನ್ ಕಾಣೆ ನಿನ್ ಗಂಡ. ನಿನಗ್ ತಾಳಿ ಕಟ್ಟಿ 3 ಗಂಟೆ ಹಾಕಿದ್ದೀನಲ್ಲ ನಾನು. ನಿನ್ ಗಂಡ ಬಂದಿನಿ. ಎಲ್ಲಿ ಬಿದ್ದಿದ್ದೀ ಬಾ. ಅಯ್ಯೋ ನೀವಾ? ಬಂದೆ ಈ ಪಾತ್ರೆ ಸ್ವಲ್ಪ ಇದ್ವಾ ತೊಳಿತಿದ್ದೆ. ಬಂದೆ ತಡ್ರಿ, ಕೈ ತೊಳ್ಕೊಂತಿದ್ದೀನಿ ಬಂದೆ. ಅಲ್ಲ ಕಣೆ, ಇನ್ನು ಹೊಸ್ತಾಗಿ ಮನೆಗೆ ಬಂದಿದ್ದೀಯಾ. ಈ ಪಾತ್ರೆ ತೊಳಿ, ಕೆಲಸ ಮಾಡು, ಅದು ಮಾಡು, ಇದು ಮಾಡು ಅಂತ ಯಾಕೆ ಚಿನ್ನ ಎಲ್ಲ ಕಷ್ಟಪಡ್ತೀಯಾ? ಆರಾಮಾಗಿ ನಿನ್ ರಾಣಿ ತರ ಕುತ್ಕೊಬೇಕು ತಾನೆ. ನನ್ನ ನೋಡ್ಕೊಂಡು ನನ್ನ ಗಂಡಂದು ಏನು ಯೋಗಕ್ಷೇಮ ಐತಪ್ಪ ಅಂದ್ಕೊಂಡು ನನ್ನ ಸೇವೆ ಮಾಡ್ಕೊಂಡು ನೀನು ಆರಾಮಾಗಿರೇ ಅಂದ್ರೆ ಏನೇ ನೀನು ಪಾತ್ರೆ ತೊಳೆದು ಕೈಯೆಲ್ಲ ಗಲೀಜ್ ಮಾಡ್ಕೊಳಕ್ ಹೋಗ್ತಿದೀಯಲ್ಲೇ ನನ್ನ ರಾಣಿ. ಅಯ್ಯೋ ಅದು ಹೆಂಗ್ರಿ ಸರಿ ಆಕತ್ತೆ? ನಾನು ಹೆಣ್ಮಗಳಾಗಿ ಮನೆ ಗೃಹಿಣಿಯಾಗಿ ಮನೆಗೆಲ್ಲ ಕೆಲಸ ಮಾಡೋದು ನನ್ನ ಕರ್ತವ್ಯ ತಾನೆ. ಅದಕ್ಕೆ ಮಾಡ್ತಿದ್ನಪ್ಪ. ಇನ್ಯಾರಾದರೆ ನಾನು ಬಿಟ್ರೆ ಮನೆ ಕೆಲಸ ಮಾಡೋಕ್ಕೆ? ನೀನು ಆಳು ಕಾಳು ಅಂದು ಇದು ಅಂತ ಅವ್ರಿವ್ರಿಗೆಲ್ಲ ಹೇಳಕ್ಕಾಗತ್ತೆ ಮಾಡಕ್ಕೆ? ಹಾಳು ಮಾಡಿ ತಾಳೆಂತೆ. ಮನೆಗಿರೋ ನಾವೇ ಎಲ್ಲ ಬದುಕನು ಮಾಡ್ಕೊಬೇಕು. ಅದು ಹೆಣ್ಮಕ್ಳ ಲಕ್ಷಣ ಕಣ್ರಿ. ಈಗಿನ ಬಂದಿದ್ದೀರಾ, ಆಯಾಸ ಆಗೈತೆನಾ ನಿಮಗೆ? ಕುತ್ಕೊಳ್ಳಿ, ಹೋಗಿ ನೀರು ತಕೊಂಡು ಕಾಫಿ ತಕೊಂಡು ಬರ್ತೀನಿ. ಅಲ್ಲ ಕಣೆ ಶಶಿ, ಇದೇನೇ ಇದು ಮ್ಯಾಲ ಮುಸುಗ ಹಾಕೊಂಡು ಹಿಂದಿನ ಕಾಲದರ್ಕಾರ ಸೀರೆ ಉಟ್ಕೊಂಡಿದೀಯಾ? ಮೊದಲು ಯಾವ್ದನ ಇರಲಿ, ಕಾಫಿ ಆಮೇಲೆ ತರುವಂತೆ ನನಗೆ ಫಸ್ಟ್ ನಿನ್ನ ಸೀರೆ ಚೇಂಜ್ ಮಾಡ್ಕೊಂಬ. ನಿನ್ನ ಮುಖ ನೋಡ್ದಲೇ ನನಗೆ ಸಮಾಧಾನನೇ ಆಗಲ್ಲ ಕಣೆ ಶಶಿ. ನಿನ್ನ ಈ ಸುಂದರವಾದ ಮುಖವನ್ನ ಈ ಮೇಲ್ ಮುಸುಕಿನಲ್ಲಿ ನೀನು ಮುಚ್ಚಿಕೊಂಡಿರುವುದಕ್ಕೆ ನನಗೆ ಹೊಟ್ಟೆಯಲ್ಲಿ ತಳಮಳ ತಳಮಳ ಆಗ್ತಾ ಇದೆ ಕಣೆ ಶಶಿ. ಹೋಗಿ ನನ್ನ ರಾಣಿ, ಫಸ್ಟ್ ಸೀರೆ ಚೇಂಜ್ ಮಾಡ್ಕೊಂಡು ಆಮೇಲೆ ಕಾಫಿ ತಂದು ಕೊಡುವಂತೆ. ಹೋಗ್ರಿ, ನನಗೆ ನಾಚಿಕೆ ಆಗುತ್ತೆ. ನೀವು ಮಾತಾಡೋ ಪೋಲಿ ಮಾತಿಗೆ ನನಗಂತೂ ಎಷ್ಟು ನಾಚಿಕೆ ಆಗ್ತಿದೆ ಗೊತ್ತಾ? ನಾವು ಈ ಥರ ಸೀರೆ ಹಾಕೋದು ನಮ್ಮ ಮನೆ ಸಂಪ್ರದಾಯ. ಮೊದಲಿಂದನೂ ನಮ್ಮ ಮನೆಗೆ ಎಲ್ಲರೂ ಹಿಂಗೆ ಮೇಲ್ ಮುಸುಗು ಹಾಕೊಂಡೇ ಸೀರೆ ಹಾಕ್ಕೊಳೋದು. ಹಂಗೆ ಮದುವೆ ಆದವರು ಎಲ್ಲರೂ ಹಾಕ್ಯಂತಿದ್ರ, ಅದಕ್ಕೆ ನಾನು ಹಾಕ್ಕೊಂಡಪ್ಪ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಬಿಡ್ರಿ. ನಿಮ್ಮ ಮನೆ ಸಂಪ್ರದಾಯ ಏನೈತೋ ಅದನ್ನೇ ನಾನು ಇನ್ನು ಮುಂದೆ ಫಾಲೋ ಮಾಡ್ತೀನಿ. ನಾರ್ಮಲ್ ಸೀರೆನೇ ಹಾಕ್ಕೊಂಬರ್ತೀನಿ. ನನ್ನ ಮುಖ ಅಷ್ಟು ಚಂದ ಉಂಟು ಅಲ್ಲ. ನೀವು ನನ್ನನ್ನು ಎಷ್ಟು ಇಷ್ಟಪಡ್ತೀರಿ. ನಿಮ್ಮಂಥ ಗಂಡನ ಪಡೆದದ್ದು ನನ್ನ 7 ಜನ್ಮದ ಪುಣ್ಯ ಅನಿಸುತ್ತೆ ನನಗೆ. ಅಯ್ಯೋ ನನ್ನ ಶಶಿ, ನನ್ನ ಬಾಳನ್ನು ಬೆಳಗಲು ಬಂದಂಥ ಶಶಿ ನೀನು. ನನ್ನ ಹೃದಯದ ಸಿಂಹಾಸನದಲ್ಲಿ ಕುಳಿತಿರುವ ಮಹಾರಾಣಿ ನೀನು. ನಿನ್ನನ್ನು ಇಷ್ಟಪಡ್ತೀನಿ, ನಾನು ಯಾರನ್ನೇ ಇಷ್ಟಪಡೋಣ? ನಿನ್ನ ಮುಖವನ್ನು ನೋಡ್ತಾನೇ ಇರಬೇಕು ಅನ್ಸುತ್ತೆ. ನಿನ್ನ ಮಾತು ಕೇಳ್ತಾ ಇದ್ರೆ ಆ ಕೋಗಿಲೆ ಕಂಠಕ್ಕಿಂತ ಹಿತವಾಗಿದೆ ನಿನ್ನ ಧ್ವನಿ. ಅದಕ್ಕೆ ಚಿನ್ನ, ನಿನ್ನ ಈ ಥರ ಅರ್ಧಬರ್ಧ ಮುಖ ನೋಡೋದಕ್ಕೆ ನನಗೆ ಇಷ್ಟ ಆಗಲ್ಲ ಚಿನ್ನ. ನಿನ್ನ ಪೂರ್ತಿ ಮುಖವನ್ನು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ನಾನು ನೋಡ್ತಾನೇ ಇರಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಹೋಗಿ ಜಲ್ದಿ ಸೀರೆ ಚೇಂಜ್ ಮಾಡ್ಕೊಂಬಾರಮ್ಮ. ಅಂದಾಗಿಂದ ನಿಂತ್ಕೊಂಡೇ ಮಾತಾಡ್ತಿದ್ದೀರಾ? ನಿಮಗೆ ಕಾಲು ನೋಯುತ್ತೇನೋ? ಕೂತ್ಕೊಳ್ರಿ, ನಾನು ಹೋಗಿ ಸೀರೆ ಚೇಂಜ್ ಮಾಡ್ಕೊಂಡು ಕಾಫಿ ತಗೊಂಡ್ಬರ್ತೀನಿ. ಅಯ್ಯೋ ನನ್ನ ರಾಣಿ, ನನ್ನ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಕಾಳಜಿ ಇಟ್ಕೊಂಡಿದೀಯಾ? ಆಯ್ತಾಯ್ತು, ನಾನು ಕುತ್ಕೊಂಡಿರ್ತೀನಿ, ಹೋಗಿ ಜಲ್ದಿ ಬಾ. ನನ್ನ ಹೆಂಡತಿ ನನ್ನ ಕಂಡ್ರೆ ಎಷ್ಟು ಇಷ್ಟಪಡ್ತಾಳಪ್ಪ. ನಾನು ಹಿಂಗಿದ್ರೂ ದೇವ್ರು ನನಗೆ ಎಂಥ ಒಳ್ಳೆ ಹೇಳ್ತೀನ ದಯಪಾಲಿಸಿದ್ದಾನೆ. ದೇವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದಪ್ಪ ದೇವ್ರೆ ನಿನಗೆ. ಆಯ್ತೇನೆ ಶಶಿ, ಎಷ್ಟೊತ್ತು ಮಾಡ್ತೀಯ ಸೀರೆ ಚೇಂಜ್ ಮಾಡೋಕ್ಕೆ? ಬಾರಿ ಬೇಗ. ಆಯ್ತು ರೀ, ಬಂದೆ. ಎಷ್ಟು ಅರ್ಜೆಂಟ್ ಮಾಡ್ತೀರ್ರಿ? ಒಂದು ಸೀರೆ ಚೇಂಜ್ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಾ? ನನಗಿನ್ನ ಸೀರೆ ಉಡೋಕೆ ಬರಲ್ಲ. ಈಗಿನ್ನ ಕಲಿತಿದ್ದೀನಿ. ಈಗ ಚೆನ್ನಾಗಿ ಕಾಣ್ತಿದ್ದೀನ ನಾನು ಈ ಸೀರೆಗೆ? ಅಯ್ಯೋ ಚಂದ ಅಂತ ಕೇಳ್ತೀಯಲ್ಲೇ ನನ್ನ ಬಂಗಾರ. ಏನು ಮುದ್ದ ಕಾಣ್ತಿದೀಯ ಗೊತ್ತಾ? ಆಗಲೇ ನೋಡು ಮುಖ ತುಂಬ ಮುಸುಗೋದ್ಕೊಂಡು ಒಳ್ಳೆ ಅಡುಗಲಜ್ಜಿ ಕಂಡ ಕಾಣ್ತಿದ್ದೆ. ಈಗ ನಿನ್ನ ಈ ಸೌಂದರ್ಯವನ್ನು ಸವಿಯೋಕ್ಕೆ ನನಗೆ 2 ಕಣ್ಣು ಸಾಲದು ಕಣೆ. ಅಷ್ಟು ಚಂದ ಕಾಣ್ತಿದೀಯ ನೀನು. ಹೋಗಿಪ್ಪ, ನೀವು ಯಾವಾಗಲೂ ನನ್ನ ಹೊಗಳ್ತಾನೇ ಇರ್ತೀರ. ನನಗಂತೂ ನಿಮ್ಮ ಹೊಗಳಿಕೆ ಕೇಳಿ 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 ಹೊಟ್ಟೆನೇ ತುಂಬಿದಂಗೆ ಆಗ್ತಿದೆ. ಅದಿರಲಿ, ನಾನು ಇವಾಗ ಕಾಫಿ ಮಾಡ್ಕೊಂಬರ್ತೀನಿ ನಿಮಗೆ. ಆದರೆ ಇವತ್ತು ನನಗೂ ನಿಮಗೂ ಒಂದು ಚಾಲೆಂಜು. ಆ ಚಾಲೆಂಜಲ್ಲಿ ನೀವು ಗೆಲ್ತೀರೋ ನಾನು ಗೆಲ್ತೀನೋ ನೋಡೋಣ. ಅಲ್ಲ ಕಣೆ ಶಶಿ, ನಿನ್ನನ್ನು ಹೊಗಳ್ತಾ ಇನ್ನು ಪಕ್ಕದ ಮನೇಲಿ ನೋಡ್ಕೊಳಕತ್ತ ನಾನು? ಹೇಳೆ, ಇರಲಿ, ಅದೇನು ಕಂಡೀಷನು, ಅದೇನು ಚಾಲೆಂಜು ಹೇಳು. ಏನಿಲ್ಲ ಕಣ್ರಿ, ಇವತ್ತು ನನಗೂ ನಿಮಗೂ ಒಂದು ಚಾಲೆಂಜ್. ಏನಪ್ಪ ಅಂದರೆ, ದಿನಪೂರ್ತಿ ಇವತ್ತು ನಾವು ಇಂಗ್ಲೀಷಲ್ಲೇ ಮಾತಾಡೋಣ. ಯಾರಾದರೂ ಕನ್ನಡದಲ್ಲಿ ಮಾತಾಡಿದ್ರೆ ಅವರು ಸೋತಂತೆ. ಇದು ನಿಮ್ಗೆ ಓಕೆನಾ? ನನಗೆ ಓಕೆ, ಡನ್. ಸರಿ, ಈಗ ಸ್ಟಾರ್ಟ್ ಮಾಡೋಣ. ರೀ, ನಾನು
ಇದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸನೇ ಮಾಡ್ತಿದ್ದೀನಿ ಗೊತ್ತಾ. ನಾನು ನಮ್ಮ ವೀಕ್ಷಕರ ಜೊತೆ ಮಾತನಾಡಬೇಕು. ಮಾತಾಡಿ ಅವ್ರಿಗೆಲ್ಲ ನಾವ್ಯಾರು ಏನು ಎತ್ತ ಅಂತ ತಿಳಿಸ್ಬೇಕಣ್ರಿ. ಸುಮ್ಮನೆ ನಾನು ನೀನು ಇಬ್ಬರೇ ಮಾತಾಡಿದ್ರೆ ಹೆಂಗ್ರಿ ಅದು ಸರಿಯಾಕತ್ತ? ಸರಿಯಾಗಲ್ಲ. ಅದಕ್ಕೆ ತಡ್ರಿ, ನಿಮ್ಗೆ ಆಮೇಲೆ ಕಾಫಿ ಮಾಡ್ಕೊಡ್ತೀನಿ. ಆಮೇಲೆ ನಂದು ನಿಮ್ಮದು ಚಾಲೆಂಜ್ ಆಮೇಲೆ ನೋಡೋಣ. ನಾನು ಫಸ್ಟು ನಮ್ಮ ವೀಕ್ಷಕರ ಜೊತೆ ಮಾತನಾಡಿ ಆಮೇಲೆ ನಿಮಗೆ ಕಾಫಿ ಮಾಡ್ಕೊಡ್ತೀನಿ. ಹೌದಲ್ಲೇನೆ, ಬಂದಾಗಿಂದ ನಂದು ನಿಂದು ಮಾತುಕತೆನೇ ಮುಳುಗೋಗ್ಬಿಟ್ಟಿದ್ವಿ ನಾವು ಇಬ್ರು. ಮಾತಾಡು ಫಸ್ಟ್ ಅವರಿದ್ರೆ ನಾವು, ಅವರಿಲ್ಲ ಅಂದ್ರೆ ನಾವೇನಿಲ್ಲ. ನಮಸ್ಕಾರ ವೀಕ್ಷಕರೇ, ನಾವು ಈ ಹೊಸ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನಾವು ಮಾಡ್ತಾ ಇದ್ದೀವಿ. ಇದು ನಮ್ಮ ಮೊದಲನೇ ಕಥೆ ಆಗಿರುತ್ತೆ. ದಯವಿಟ್ಟು ನಮ್ಮ ಚಾನಲನ್ನು ನೀವು ಸಪೋರ್ಟ್ ಮಾಡಿ, ನಮ್ಮ ಕಥೆಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ನಾವು ಹೊಸದಾಗಿ ಬಂದಿರುವಂತಹ ಕುಟುಂಬವನ್ನು ನೀವು ದಯವಿಟ್ಟು ಬೆಂಬಲಿಸಿ, ನಮ್ಮನ್ನು ಆಶೀರ್ವದಿಸಿ ಅಂತ ನಿಮ್ಮನ್ನು ಕೇಳ್ಕೊಳ್ತಿದ್ದೀನಿ. ನಮ್ಮಲ್ಲಿ ಕಾಮಿಡಿ ಆಗಿರ್ಬೋದು, ಕುಟುಂಬ ಕಥೆ ಆಗಿರ್ಬೋದು, ಎಲ್ಲ ರೀತಿಯ ಕಥೆಗಳನ್ನು ನಾವು ಈ ಚಾನಲ್ನಲ್ಲಿ ಹಾಕ್ತಿದ್ದೀವಿ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ.